ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಈ ಭಾಗದಲ್ಲಿ ನಾವು ಶಿರ್ಕ್ ಎಂದರೇನು, ಅದರ ಅರ್ಥವೇನು, ಅದರ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ಇಸ್ಲಾಂ ಮತ್ತು ತೌಹೀದಿನ ಅರ್ಥವನ್ನು ಅರ್ಥ ಮಾಡಿಕೊಂಡೇವೆ. ಈಗ ನಾವು ಶಿರ್ಕಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ. ಶಿರ್ಕ್ ಎಂದರೇನು? ಅರೇಬಿಕ್ ಭಾಷೆಯಲ್ಲಿ ಶಿರ್ಕ್ ಎಂದರೆ ಪಾಲುದಾರಿಕೆ ಅಥವಾ ಹಂಚಿಕೊಳ್ಳುವುದು ಎಂದರ್ಥ. ಸೊ ಲಿಟರಲ್ ಮೀನಿಂಗ್, ವರ್ಡ್ ಮೀನಿಂಗ್ ತಗೊಂಡ್ರೆ ಪಾಲುದಾರಿಕೆ, ಹಂಚಿಕೊಳ್ಳುವುದನ್ನು ಶಿರ್ಕ್ ಅಂತಾರೆ. ಈಗ ಒಂದು ಕಂಪನಿಯಲ್ಲಿ ಇಬ್ಬರು ಜನ ಶೇರ್ಸ್ ಇದ್ದಾರೆ ಅಂದರೆ ಅವನ ಶರೀಕ್ ಅಥವಾ ಶರಕ, ಈ ರೀತಿ ವರ್ಡ್ಸನ್ನು ಅರಬಿಯಲ್ಲಿ ಯೂಸ್ ಮಾಡಲಾಗುತ್ತೆ. ಧಾರ್ಮಿಕವಾಗಿ ಅಲ್ಲಾಹನಿಗೆ ಮಾತ್ರ ಸಲ್ಲಬೇಕಾದ ಆರಾಧನೆ, ಗೌರವ ಅಥವಾ ಆತನ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಇತರರನ್ನು ಪಾಲುದಾರರನ್ನಾಗಿ ಮಾಡುವುದನ್ನು ಶಿರ್ಕ್ ಎನ್ನಲಾಗುತ್ತದೆ. ಈಗ ಇಸ್ಲಾಮಿನಲ್ಲಿ ಶಿರ್ಕ್ನ ಅರ್ಥವೇನೆಂದರೆ ಅಲ್ಲಾಹನಿಗೆ ಮಾತ್ರ ಸಲ್ಲಬೇಕಾದಂತಹದ್ದು. ಆಗಲೇ ಹೇಳಿದ್ದೇವೆ ತೌಹೀದಲ್ಲಿ. ಸೊ ಆರಾಧನೆಯಾಗಿರಲಿ, ಗೌರವ ಆಗಿರಲಿ, ಆತನ ವಿಶಿಷ್ಟ ಗುಣಲಕ್ಷಣಗಳಾಗಿರಲಿ ಆತನಿಗೆ ಮಾತ್ರ ಸೇರಿರಬೇಕಾದಂತಹದನ್ನು ಬೇರೆ ಯಾರಿಗೋ ಕೊಡುವುದನ್ನು ಶಿರ್ಕ್ ಎನ್ನಲಾಗುತ್ತದೆ. ಅಲ್ಲಾಹನ ಜೊತೆಗೆ ಬೇರೆ ಯಾರದನ್ನು ಪ್ರಾರ್ಥಿಸುವುದು, ಈ ವಿಶೇಷ ಗುಣಲಕ್ಷಣಗಳನ್ನು ಕೊಡುವಂತಹದ್ದು ಏನಾಗಿರುತ್ತದೆ? ಶಿರ್ಕ್ ಆಗಿರುತ್ತದೆ. ಅಂದರೆ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಸಮಾನವಾಗಿ ಯಾವುದನ್ನಾದರೂ ಅಥವಾ ಯಾರದನ್ನಾದರೂ ಪರಿಗಣಿಸುವುದು ಅತಿ ದೊಡ್ಡ ಪಾಪವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಾಹನಿಗೆ ಸಮಾನವಾಗಿ ಯಾವುದನ್ನಾದರೂ, ವಸ್ತುವಾಗಿರಬಹುದು, ಜೀವಿಯಾಗಿರಬಹುದು, ಯಾರನ್ನಾದರೂ, ಮನುಷ್ಯನಾಗಿರಬಹುದು ಅಥವಾ ದೇವದೂತರಾಗಿರಬಹುದು, ಇವುಗಳನ್ಯಾವುದನ್ನಾದರೂ ನೀವು ಸಮಾನರಾಗಿ ನಂಬಿದರೆ ಅಲ್ಲಾಹನಿಗೆ ಯಾರೂ ಸಮಾನರಿಲ್ಲ, ಅಲ್ಲಾಹನೊಬ್ಬನೇ. ಇದು ತೌಹೀದ್. ಇದರ ವಿರುದ್ಧವೇ ಶಿರ್ಕ್. ಆತನಿಗೆ ಸಮಾನರಿದ್ದಾರೆ, ಆತನ ಗುಣಲಕ್ಷಣಗಳು, ವಿಶೇಷ ಗುಣಲಕ್ಷಣಗಳು ಬೇರೆಯವರಿಗೂ ಇದ್ದಾವೆ ಅನ್ನುವುದೇ, ನಂಬುವುದೇ ಶಿರ್ಕ್. ಇದು ಅತಿ ದೊಡ್ಡ ಪಾಪ. ಇಸ್ಲಾಮಿನಲ್ಲಿ ಇದಕ್ಕಿಂತ ದೊಡ್ಡ ಪಾಪವಿಲ್ಲ. ಇದು ಅತಿ ದೊಡ್ಡ ಪಾಪ ಇಸ್ಲಾಮಿನಲ್ಲಿ. ಶಿರ್ಕ್ನ ಪ್ರಕಾರಗಳು ನಾವು ಮುಂದಿನ ಭಾಗಗಳಲ್ಲಿ ಶಿರ್ಕ್ ಯಾಕೆ ಇಷ್ಟೊಂದು ದೊಡ್ಡ ಪಾಪ ಎಂದು ಉತ್ತರಿಸುತ್ತೇನೆ. ಈಗ ಸದ್ಯಕ್ಕೆ ಶಿರ್ಕ್ನ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಶಿರ್ಕನ್ನು 2 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಒಂದು ಶಿರ್ಕ್ ಅಲ್ ಅಕ್ಬರ್, ದೊಡ್ಡ ಶಿರ್ಕ್. ಒಂದು ಶಿರ್ಕ್ ಅಲ್ ಅಸ್ಗರ್, ಚಿಕ್ಕ ಶಿರ್ಕ್ ಅಥವಾ ಸಣ್ಣ ಶಿರ್ಕ್ ಅಂತ ಹೇಳಬಹುದು. ಶಿರ್ಕ್ ಅಲ್ ಅಸ್ಗರ್, ಮೇಜರ್ ಶಿರ್ಕ್, ದೊಡ್ಡ ಶಿರ್ಕ್. ಇದು ಅಂತಹ ಪದ್ಧತಿಗಳು ಅಥವಾ ನಂಬಿಕೆಗಳು ಅಥವಾ ಕಾರ್ಯಗಳು ಅತ್ಯಂತ ಗಂಭೀರವಾದ ಪಾಪವನ್ನು ಎಸಗುತ್ತವೆ. ಇದು ಅತ್ಯಂತ ಗಂಭೀರವಾದ ಪಾಪ. ಇದರ ಇಂಪಾರ್ಟೆನ್ಸ್ ಅನ್ನು ನಾವು ಮುಂದೆ ತಿಳಿಯೋಣ. ಇದು ಮಾಡಿದ್ದಲ್ಲಿ ಇದು ಒಬ್ಬ ವ್ಯಕ್ತಿಯನ್ನು ಇಸ್ಲಾಂ ಧರ್ಮದ ವ್ಯಾಪ್ತಿಯಿಂದ ಹೊರಹಾಕುತ್ತದೆ. ಒಂದು ವೇಳೆ ಮೇಜರ್ ಶಿರ್ಕ್, ದೊಡ್ಡ ಶಿರ್ಕ್, ಶಿರ್ಕ್ ಅಲ್ ಅಕ್ಬರ್ ಅನ್ನ ನೀವು ಮಾಡಿದ್ದಲ್ಲಿ ನಿಮ್ಮನ್ನ ಇಸ್ಲಾಮಿನ ಫೋಲ್ಡಿಂದಾನೆ, ಇಸ್ಲಾಮಿನ ಸರ್ಕಲ್, ಒಂದು ಸರ್ಕಲ್ ಬರೆದು ಅದರಲ್ಲಿ ಇಸ್ಲಾಂ ಅಂತ ಹೇಳಿದ್ರೆ ಆ ಸರ್ಕಲ್ನಿಂದಾನೆ ನಿಮ್ಮನ್ನು ಹೊರಹಾಕಲಾಗುತ್ತದೆ. ಸೊ ನೀವು ಮುಸ್ಲಿಮರೇ ಅಲ್ಲ. ಇಸ್ಲಾಮಿನ ಪ್ರಕಾರ, ಕಾನೂನಿನ ಪ್ರಕಾರ ಮೇ ಬಿ ಇರಬಹುದು, ಬಟ್ ಇಸ್ಲಾಂ ಥಿಯಾಲಜಿ ಪ್ರಕಾರ ನೀವು ಮುಸ್ಲಿಮರಲ್ಲ. ಅಂತಹ ವ್ಯಕ್ತಿಯು ಮುಸ್ಲಿಮನಲ್ಲ. ಅವನು ಸತ್ತರೆ ನಿತ್ಯ ನರಕದಲ್ಲಿರುತ್ತಾನೆ, ಕ್ಷಮೆ ದೊರೆಯದಿದ್ದರೆ. ಇದು ವರ್ಸ್ ಇದೆ
ಸೂರಾ ನಿಸಾ ಶಿರ್ಕಿನಿಂದ ಸತ್ತವರು, ಶಿರ್ಕಿನಲ್ಲಿ ಸತ್ತವರು, ಅವರು ಕ್ಷಮೆ ಯಾಚಿಸದೆ ಅವರಿಗೆ ಮೃತ್ಯು ಬಂದು ಬಿಡ್ತು, ಅವರಿಗೆ ಕ್ಷಮೆ ಇಲ್ಲ. ಅದಕ್ಕಿಂತ ಎಲ್ಲ ಚಿಕ್ಕ ಪಾಪಗಳನ್ನು ದೇವರು ಕ್ಷಮಿಸುತ್ತಾನೆ. ಹಿಸ್ ಚಾಯ್ಸ್. ಆತನು ಬೇಕೆಂದರೆ ನೀವು ಅದಕ್ಕಿಂತ ಚಿಕ್ಕ ಎಲ್ಲ ಪಾಪಗಳನ್ನು ಕ್ಷಮಿಸಬಲ್ಲನು. ಆದರೆ ಶಿರ್ಕನ್ನು ಕಂಡೀಷನಲಿ, ಗ್ಯಾರಂಟಿಯಾಗಿ ಕ್ಷಮಿಸುವುದಿಲ್ಲ. ಒಂದು ವೇಳೆ ಆ ವ್ಯಕ್ತಿ ಸಾವು ಬರುವುದಕ್ಕಿಂತ ಮುಂಚೆ ಕ್ಷಮೆ ಯಾಚಿಸಿಲ್ಲವೆಂದರೆ. ಆರಾಧನೆಯಲ್ಲಿ ಪಾಲುದಾರಿಕೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಶಿರ್ಕಲ್ ಅಕ್ಬರ್ಗೆ ಆರಾಧನೆಯಲ್ಲಿ ಪಾಲುದಾರಿಕೆ: ಅಲ್ಲಾಹನ ಬದಲಿಗೆ ವಿಗ್ರಹಗಳನ್ನು, ಸಮಾಧಿಗಳನ್ನು, ವ್ಯಕ್ತಿಗಳನ್ನು ಅಥವಾ ಪ್ರಕೃತಿಯಲ್ಲಿರುವಂತಹ ನೈಸರ್ಗಿಕ ವಸ್ತುಗಳನ್ನಾಗಿರಬಹುದು, ಶಕ್ತಿಗಳನ್ನಾಗಿರಬಹುದು, ಅವುಗಳನ್ನು ಪ್ರಾರ್ಥಿಸುವುದು, ಅವುಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಸಜ್ದಾ ಮಾಡುವಂತಹದ್ದು, ಇವು ಎಲ್ಲವೂ ಕೂಡ ಶಿರ್ಕಲ್ ಅಕ್ಬರ್ ಬರ್ತವೆ. ವಿಗ್ರಹಗಳಾಗಿರಬಹುದು, ಮೂರ್ತಿಗಳಾಗಿರಬಹುದು, ಸಮಾಧಿಗಳಾಗಿರಬಹುದು, ಒಳ್ಳೆಯ ವ್ಯಕ್ತಿಯರ ಸಮಾಧಿಗಳಾಗಿರಬಹುದು, ಪುಣ್ಯ ವ್ಯಕ್ತಿಯರ ಸಮಾಧಿಗಳಾಗಿರಬಹುದು, ವ್ಯಕ್ತಿಗಳ ಮುಂದೆ ಆಗಿರಬಹುದು, ಅವರನ್ನು ಪ್ರಾರ್ಥಿಸುವುದು. ಮತ್ತು ಪ್ರಕೃತಿಯಲ್ಲಿ ಗಿಡ, ಮರ, ಜಾನುವಾರುಗಳು, ಪ್ರಾಣಿ, ಪಕ್ಷಿ, ನೀರು, ಬೆಂಕಿ, ಸೂರ್ಯ, ಚಂದ್ರ ಇಂತಹ ಯಾವುದೇ ವಸ್ತುಗಳನ್ನು ಪ್ರಾರ್ಥಿಸುವುದು ಶಿರ್ಕಲ್ ಅಕ್ಬರ್ ಆಗುತ್ತದೆ. ಅಲ್ಲಾಹನ ಗುಣಗಳಲ್ಲಿ ಪಾಲುದಾರಿಕೆ: ಭವಿಷ್ಯವನ್ನು ತಿಳಿಯುವ ಶಕ್ತಿ ಅಥವಾ ಮಳೆ ಸುರಿಸುವ ಶಕ್ತಿ ಅಲ್ಲಾಹನ ಹೊರತು ಬೇರೆಯವರಿಗೂ ಇದೆ ಎಂದು ನಂಬುವುದು. ಭವಿಷ್ಯವನ್ನು ತಿಳಿಯುವ ಶಕ್ತಿ ಗೈಬ್, ಇಲ್ಮುಲ್ ಗೈಬ್ ಅಂತ ಏನೆಂದು ಕರೆಯುತ್ತಾರೆ, ಇದು ಅಲ್ಲಾಹನಿಗೆ ಮಾತ್ರ ಸಲ್ಲಿದ್ದು. ಅದೇ ರೀತಿ ಮಳೆ ಸುರಿಸುವ ಶಕ್ತಿಯು ಕೂಡ ಅಲ್ಲಾಹನ ಕೈಯಲ್ಲಿದೆ. ಯಾವುದೇ ನಕ್ಷತ್ರಗಳಿಂದ ಮಳೆ ಸುರಿಯುವುದಿಲ್ಲ. ಅಲ್ಲಾಹನನ್ನು ಪ್ರಾರ್ಥಿಸಬಹುದು ಮಳೆಗೋಸ್ಕರ, ಆದರೆ ಅಲ್ಲಾಹನ ಇಚ್ಛೆ ಇಲ್ಲದೆ ಮಳೆ ಎಲ್ಲೂ ಸುರಿಯುವುದಿಲ್ಲ. ಈ ಗುಣಲಕ್ಷಣಗಳು, ಭವಿಷ್ಯವನ್ನು ತಿಳಿಯುವ ಗುಣಲಕ್ಷಣ, ಮಳೆ ಸುರಿಸುವ ಗುಣಲಕ್ಷಣ, ಇವು ಅಲ್ಲಾಹನಿಗೆ ಮಾತ್ರ ಸಂದಿದ್ದವು, ಯಾರಿಗೂ ಸಂದಿಲ್ಲ. ಯಾರಿಗೂ ಸಂದಿದ್ದು ಎಂದು ನಂಬುದಲ್ಲಿ ನೀವು ಶಿರ್ಕಲ್ ಅಕ್ಬರ್ ಮಾಡಿದ್ದೀರಾ. ಬೇಗನೆ ಕ್ಷಮೆ ಕೇಳಿಕೊಳ್ಳಿ. ಹರಕೆ ಮತ್ತು ಬಲಿ: ಅಲ್ಲಾಹನ ಹೆಸರಿನಲ್ಲಿ ಹೊರತುಪಡಿಸಿ ಬೇರೆಯವರ ಹೆಸರಿನಲ್ಲಿ ಪ್ರಾಣಿ ಬಲಿ ನೀಡುವುದು ಅಥವಾ ಹರಕೆಯನ್ನು ಹೊರುವುದು, ಇದು ಕೂಡ ಶಿರ್ಕ್ ಅಲ್ ಅಕ್ಬರ್ ಅಲ್ಲಿ ಬರುತ್ತದೆ. ಹರಕೆ ಮಾತ್ರ ಅಲ್ಲಾಹನ ಮೇಲೆ ಹೊರಬೇಕು, ಪ್ರಾಣಿ ಬಲಿನೂ ಕೂಡ ಅಲ್ಲಾಹನಿಗೆ ಮಾತ್ರ ನೀಡಬೇಕು, ಅಲ್ಲಾಹನ ಹೆಸರಿನಲ್ಲಿ ಮಾತ್ರ ನೀಡಬೇಕು. ಬೇರೆ ಯಾವುದೇ ದೈವ, ಶಕ್ತಿ, ಜಿನ್ಗಳಿಗೆ ಕೊಡುವುದರಿಂದ ನೀವು ಶಿರ್ಕಲ್ ಅಕ್ಬರ್ ಕಾರ್ಯಗಳು ಶಿರ್ಕಲ್ ಅಕ್ಬರ್ ಭಾಗದಲ್ಲಿ ಬರುತ್ತವೆ. ಈಗ ಶಿರ್ಕಲ್ ಅಸ್ಗರ್, ಸಣ್ಣ ಶಿರ್ಕ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಇದು ಒಬ್ಬ ವ್ಯಕ್ತಿಯನ್ನು ಧರ್ಮದಿಂದ ಹೊರಹಾಕುವುದಿಲ್ಲ. ಬಿಗ್ ಡಿಫ್ರೆನ್ಸ್ ಏನಂದ್ರೆ ಅಕ್ಬರ್ ಮತ್ತು ಅಸ್ಗರ್, ದೊಡ್ಡ ಮತ್ತು ಸಣ್ಣ ಶಿರ್ಕಲ್ಲಿ ದೊಡ್ಡ ವ್ಯತ್ಯಾಸವೇನೆಂದರೆ ಇದು ಧರ್ಮದಿಂದ ಹೊರಹಾಕುವುದಿಲ್ಲ, ಆದರೆ ಆತನ ಸತ್ಕರ್ಮಗಳ ಪುಣ್ಯವನ್ನು ನಾಶಪಡಿಸುತ್ತದೆ. ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಆ ಒಳ್ಳೆ ಕೆಲಸದಲ್ಲಿ ಶಿರ್ಕಲ್ ಅಸ್ಗರ್ ಕಂಡು ಬಂದಲ್ಲಿ, ಶಿರ್ಕಲ್ ಅಸ್ಗರ್ ಮಾಡಿದ್ದಲ್ಲಿ, ಹೇಳಿದ್ದಲ್ಲಿ, ನಂಬಿದ್ದಲ್ಲಿ, ನಿಮ್ಮ ಆ ಇಡೀ ಪುಣ್ಯದ ಏನು ಪುಣ್ಯ ಮಾಡಿದಿರಾ ಅದಕ್ಕೆ ಏನು ರಿವಾರ್ಡ್ ಇರುತ್ತೆ, ಬಹುಮಾನವಿದೆ ಅಲ್ಲಾಹನ ಹತ್ತಿರ, ಆ ಬಹುಮಾನವು ನಾಶವಾಗುತ್ತದೆ. ನೋ ಪಾಯಿಂಟ್ಸ್, ಯಾವುದೇ ಪಾಯಿಂಟ್ಸ್ ನಿಮಗೆ ದೊರೆಯೋದಿಲ್ಲ. ಇದರಲ್ಲಿ ಒಂದು ಅತಿ ದೊಡ್ಡವಾದ ಶಿರ್ಕಲ್ ಅಸ್ಗರ್ ಅಂದರೆ ರಿಯಾ. ರಿಯಾ ಇದು ಅರೇಬಿಕ್ ಪದ. ಇದರ ಅರ್ಥ ಪ್ರದರ್ಶನಕ್ಕಾಗಿ ಮಾಡುವ ಆರಾಧನೆ. ಸೊ ಜನರು ತನ್ನನ್ನು ನೋಡಿ ಮೆಚ್ಚಲಿ ಅಥವಾ ಒಳ್ಳೆಯವನೆಂದು ಕರೆಯಲಿ ಎಂಬ ಉದ್ದೇಶದಿಂದ
ನಮಾಜ್ ಮಾಡುವುದು ಅಥವಾ ದಾನ ನೀಡುವುದು. ಸೊ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪ್ರಾರ್ಥನೆ, ಆರಾಧನೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಾಹನಿಗೋಸ್ಕರ, ಆದರೆ ಒಳಗೊಳಗೆ ಮನಸ್ಸಿನಲ್ಲಿ ನನ್ನನ್ನು ನೋಡಿ ಎಷ್ಟು ಜನ ಮೆಚ್ಚುತ್ತಿದ್ದಾರೆ, ಆ ಜನರಿಗೋಸ್ಕರ ಇನ್ನೂ ಹೆಚ್ಚು ದಾನ ಮಾಡುವುದಂಥದ್ದು, ಜನರು ನೋಡುತ್ತಿದ್ದಾರೆ ಅಂತ ಇನ್ನೂ ಹೆಚ್ಚು ಸಮಯ ನಮಾಜಿನಲ್ಲಿ ಗಳಿಸುವಂತಹದ್ದು, ನನ್ನನ್ನು ಜನ ನೋಡಿ ಮೆಚ್ಚುತ್ತಿದ್ದಾರೆ ಅನ್ನುವಂತಹ ಅಹಂಕಾರ ಬರುವಂತಹದ್ದು, ಇವೆಲ್ಲವೂ ರಿಯಾಕಾರಿಯಲ್ಲಿ ಬರುತ್ತದೆ. ಇದರಿಂದ ನೀವು ಪ್ರಿವೆಂಟ್ ಆಗಬೇಕು, ತಮ್ಮನ್ನು ಬಚಾಯಿಸಬೇಕು. ಅಲ್ಲಾಹನಲ್ಲದವರ ಮೇಲೆ ಪ್ರಮಾಣ ಮಾಡುವುದು, ದೇವರ ಹೆಸರಿನಲ್ಲಿ ಹೊರತುಪಡಿಸಿ ತಂದೆ ತಾಯಿಯ ಮೇಲೋ ಅಥವಾ ಇನ್ನಾವುದೇ ವಸ್ತುಗಳ ಮೇಲೋ ಆಣೆ ಮಾಡುವುದು ಕೂಡ ಶಿರ್ಕಲ್ ಅಸ್ಗರ್. ಇದು ಕುರಾನಿನಲ್ಲಿ ಹೇಳಲಾಗಿದೆ, ಅಲ್ಲಾಹನ ಹೊರತು ಬೇರೆ ಯಾರೂ ಮೇಲೂ ಆಣೆ ಮಾಡುವಂತಿಲ್ಲ. ತಾಯಿ ಆಣೆ, ತಂದೆ ಆಣೆ, ನನ್ನಾಣೆ, ನಿನ್ನಾಣೆ, ಇವು ಯಾವುದೇ ಆಣೆಗಳು ಇಸ್ಲಾಮಿನಲ್ಲಿ ಒಳ್ಳೆಯದಲ್ಲ, ಶಿರ್ಕಲ್ ಅಸ್ಗರಲ್ಲಿ ಬರ್ತವೆ. ಇವು ನಿಮ್ಮ ಆಣೆಯನ್ನು ನಾಶಪಡಿಸುತ್ತದೆ, ಅದರ ಜೊತೆಗೆ ನಿಮ್ಮ ಹಲವಾರು ಪುಣ್ಯಗಳು ನೀವು ಹಿಂದೆ ಮಾಡಿದ್ದೀರಿ ಅವುಗಳನ್ನು ಕೂಡ ನಾಶ ಮಾಡಿಸಬಹುದು. ಮೂಢನಂಬಿಕೆಗಳು, ತಾಯಿತ, ಅದೃಷ್ಟದ ಉಂಗುರ ಅಥವಾ ಕೆಲವು ಸಂಕೇತಗಳು ತನಗೆ ಲಾಭ ಅಥವಾ ನಷ್ಟ ಉಂಟು ಮಾಡುತ್ತವೆ ಎಂದು ನಂಬುವುದು, ಇದು ನಂಬಿಕೆ. ಏನೋ ಒಂದು ತಾಯಿತ ಕಟ್ಕೊಂಡ್ರಿ, ಒಂದು ಉಂಗುರ ಹಾಕ್ಕೊಂಡ್ರಿ, ಏನೋ ಒಂದು ಮನುಷ್ಯ ನಿಮ್ಮ ಮುಂದೆಯಿಂದ ಸಾಗಿದ ಅಥವಾ ಒಂದು ಬೆಕ್ಕು ನಿಮ್ಮ ಮುಂದೆಯಿಂದ ಸಾಗಿತು, ಈ ಎಲ್ಲ ರೀತಿಯ ನಂಬಿಕೆಗಳು ಇದು ಒಂದು ದೇವರ ಸಂಕೇತ, ಇದರಿಂದ ನಷ್ಟ ಅಥವಾ ಲಾಭ ಆಗುತ್ತವೆ ಎಂದು ನಂಬಿದಲ್ಲಿ ಅದು ಶಿರ್ಕಲ್ ಅಸ್ಗರ್ ಆಗಿದೆ. ಅದೇ ರೀತಿ ಒಂದು ವೇಳೆ ನೀವು ಇದರಲ್ಲಿ ದೇವರ ಮಾತೇ ಹೊರತೆಗೆದು ಬೆಕ್ಕಿನಿಂದಾನೇ ನನಗೆ ನಷ್ಟ ಅಥವಾ ಲಾಭ ಆಗುತ್ತೆ, ಉಂಗುರದಿಂದಾನೇ ನನಗೆ ನಷ್ಟ ಅಥವಾ ಲಾಭ ಆಗುತ್ತೆ ಎಂದು ನಂಬಿದ್ದಲ್ಲಿ ಇದು ಶಿರ್ಕಲ್ ಅಕ್ಬರ್ ಆಗಿಬಿಡುತ್ತೆ, ನಿಮ್ಮನ್ನು ಇಸ್ಲಾಮಿನಿಂದನೇ ಹೊರತೆಗೆಯುತ್ತದೆ. ಅರ್ಥವಾಯ್ತಾ? ಒಂದು ವೇಳೆ ನೀವು ನಂಬಿದ್ದಲ್ಲಿ ಇವು ಅಲ್ಲಾಹನ ಸಂಕೇತಗಳು, ಅಲ್ಲಾಹನು ಇದರಲ್ಲಿ ಕೆಲವು ಪವರ್ಸನ್ನು, ಕೆಲವು ಶಕ್ತಿಗಳನ್ನು ಇಟ್ಟಿದ್ದಾನೆ ಅಥವಾ ಈ ರೀತಿ ಸಂಕೇತಗಳನ್ನು ಇಟ್ಟಿದ್ದಾನೆ ಅಂತ ನಂಬಿದ್ದಲ್ಲಿ ಇದೂ ಕೂಡ ದೊಡ್ಡ ಪಾಪನೇ, ಇದೂ ಕೂಡ ನಿಮ್ಮ ಪುಣ್ಯಗಳನ್ನು ನಾಶಪಡಿಸುತ್ತದೆ, ನಿಮ್ಮನ್ನು ಶಿರ್ಕಲ್ ಅಕ್ಬರ್ ಕಡೆಗೆ ತಗೊಂಡೋಗುತ್ತದೆ, ನಿಮ್ಮ ನೇಕಿಗಳು ನಷ್ಟವಾಗುತ್ತವೆ. ಆದರೆ ಇದು ಶಿರ್ಕಲ್ ಅಕ್ಬರಲ್ಲಿ ಬರೋದಿಲ್ಲ. ಒಂದು ವೇಳೆ ನೀವು ಇವುಗಳೇ ಶಕ್ತಿಯನ್ನು ಹೊಂದಿದಾವೆ, ಉಂಗುರದಲ್ಲೇ ಶಕ್ತಿ ಇದೆ, ದೇವರಿಟ್ಟಿಲ್ಲ, ಉಂಗುರದಲ್ಲೇ ಶಕ್ತಿ ಇದೆ, ತಾಯಿತದಲ್ಲೇ ಶಕ್ತಿ ಇದೆ ಎಂದು ನಂಬಿದ್ದಲ್ಲಿ ಇದು ಶಿರ್ಕಲ್ ಅಕ್ಬರ್ ಆಗುತ್ತೆ. ಯಾಕಂದ್ರೆ ಪ್ರೊಟೆಕ್ಷನ್ ಮತ್ತೆ ಹೆಲ್ಪ್, ಸಂರಕ್ಷಣೆ, ರಕ್ಷಿಸುವಂಥದ್ದು, ನಿಮ್ಮನ್ನ ಹೆಲ್ಪ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ಅಲ್ಲಾಹನು ಮಾತ್ರಾನೇ, ಅಲ್ಲಾಹನ ಹೊರತು ಏನು ಸಂರಕ್ಷಿಸುವುದಿಲ್ಲ. ಸೊ ಇವು ವಿಶೇಷ ಗುಣಲಕ್ಷಣಗಳು, ಅಲ್ಲಾಹನ ವಿಶೇಷ ಗುಣಲಕ್ಷಣಗಳನ್ನು ಈ ವಸ್ತುಗಳಿಗೆ ಕೊಡುವುದರಿಂದ ನೀವು ಶಿರ್ಕಲ್ ಅಸ್ಗರ್ ಮಾಡುತ್ತೀರಾ. ಇವುಗಳಿಗೆ ಸ್ವತಂತ್ರ ಶಕ್ತಿ ಇದೆ ನಂಬುದಲ್ಲಿ ಅದು ದೊಡ್ಡ ಶಿರ್ಕ್ ಆಗುತ್ತದೆ. ಅಲ್ಲಾಹನು ಇಚ್ಛಿಸಿದರೆ ಮತ್ತು ನೀನು ಇಚ್ಛಿಸಿದರೆ ಎಂದು ಹೇಳುವುದು. ಸೊ ಯಾರಿಗೇ ಆಗಲಿ ನೀವು ಏನು ಹೇಳ್ತೀವಿ, ಲೈಕ್ ಒಬ್ಬ ಸಹಾಬಿ ಬಂದು ನಬಿ ಸಲ್ಲಂಗೆ ಹೇಳ್ತಾರೆ, ಅಲ್ಲಾಹನು ಇಚ್ಛಿಸಿದಂತೆ ಮತ್ತು ನೀವು ಇಚ್ಛಿಸಿದಂತೆ ಅಂತ. ಆಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೋಪ ಬಂದು ಅವರು ಉತ್ತರಿಸುತ್ತಾರೆ, ನೀನು ಈ ರೀತಿ ಹೇಳಬಾರದು, ಹೇಳು ಅಲ್ಲಾಹನು ಇಚ್ಛಿಸಿದಂತೆ, ಅಥವಾ ನನ್ನನ್ನು ಕೂಡ ಅದರಲ್ಲಿ ಇಡಬೇಕೆಂದರೆ ಹೇಳು ಅಲ್ಲಾಹನು ಇಚ್ಛಿಸಿದಂತೆ ಆದ ಮೇಲೆ ನೀವು ಇಚ್ಛಿಸಿದಂತೆ, ಮತ್ತು ಆ ರೀತಿ ಹೇಳುವಂತಿಲ್ಲ. ನೀವು ಹೇಳಬಹುದು ಅಲ್ಲಾಹನು ಇಚ್ಛಿಸಿದಂತೆ, ಇನ್ಶಾ ಅಲ್ಲಾ ಅಷ್ಟು ಹೇಳಿದರೂ ಸಾಕು. ಅಥವಾ ನೀವು ಯಾರನ್ನಾದರೂ ಸೇರಿಸಬೇಕು ಅಂದರೆ ಅಲ್ಲಾಹನು ಇಚ್ಛಿಸಿದಂತೆ ಆದ ಮೇಲೆ, ಸೆಕೆಂಡ್ ಪೊಸಿಷನಲ್ಲಿ
ಅಲ್ಲಾಹನ ಇಚ್ಛಿಸಿದ ಕಂಪ್ಲೀಟ್ ಆದ ಮೇಲೆ ನೀವು ಇಚ್ಛಿಸಿದಂತೆ ಎಂದು ಹೇಳಬೇಕಾಗುತ್ತದೆ. ಮುಂದಿನ ಭಾಗದಲ್ಲಿ ಶಿರ್ಕ್ ಯಾಕೆ ಇಷ್ಟು ದೊಡ್ಡ ಪಾಪ, ಯಾಕೆ ಇದು ಪರ್ಮನೆಂಟ್ಲಿ ನಿಮ್ಮನ್ನ ನರಕದಲ್ಲಿ ದೊಬ್ಬುತ್ತದೆ, ಯಾಕೆ ಇದಕ್ಕೆ ಯಾವುದೇ ರೀತಿಯ ಕ್ಷಮೆ ಇಲ್ಲ ಅನ್ನುವುದನ್ನು ತಿಳಿಯೋಣ. ಅಲ್ಲಿಯವರೆಗೆ ಅಸ್ಸಲಾಮು ಅಲೈಕುಂ.